ಗಯಾ ಗಾಯ್ಸ್, ಇವತ್ತು ನಾವು ಬೆಳಕೆರೆ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಹೂ ಸ್ಟಾಪ್ಡ್ ಯು? ಇಲ್ಲಿ ನೋಡ್ ಮಾವ, ಚಿಕ್ಕ ಗಾಡಿ ಓಡಿಸ್ತಾವನೆ. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ಒಂದ್ಸಲ ವಿಸಿಟ್ ಮಾಡಿ, ಜಾಗ ಮಾತ್ರ ಸ್ವರ್ಗ ಇದ್ದಂಗೆ ಐತೆ. ಆದ್ರೆ ಮಿಸ್ ಆಗಿ ಚಿರತೆ ಕೈ ತಗೊಳಕಂಡ್ರಂತೂ ನೀವು ಹ್ಞೂ ಅಣ್ಣ. ಅಣ್ಣ ಏನಣ್ಣ ಈ ತರ ಎಲ್ಲ ಮಾಡ್ತೀರಾ? ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಅಡ್ರೆಸ್ ಕೇಳಿದ್ರೆ ನೀವು ಕನ್ನಡಕ ಬೇರೆ ಹಾಕಬೇಕಾ? ಹೇಳಣ್ಣ, ಈ ಬೆಟ್ಟದ ಬಗ್ಗೆ ಹೇಳಣ್ಣ. ಹಾಂ ಹಾಂ ಹಾಂ. ಮುದ್ದೆ ನುಂಗೋ ಮಾವ, ನೀನೇ ನನ್ನ ಜೀವ, ಕೋಪ ನುಂಗೋ ಅಳಿಯ, ನಿನ್ನ ಪಾಪ ಕಳಿಯ, ಬತ್ತಿಯ 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 ಬತ್ತಿಯ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಒಂದು ಡೈ ಬಿದ್ದರೆ ಏನಿಲ್ಲ, ಸ್ವಲ್ಪ ಪ್ಯಾಂಟ್ ಹೊಡೆದೋಯ್ತದೆ. ಈ ಪ್ಯಾಂಟ್ ಹೊಡೆದೋಯ್ತದೆ ಸ್ವಲ್ಪ, ಸಾಲ್ಟಲ್ಲಿ ಇದು ಸ್ವಲ್ಪ ದಾರಗಳೆಲ್ಲ ಕಳ್ಕೋತವೆ ಅಷ್ಟೇ, ಏನು ಆಗಲ್ಲ. ಓಕೆನಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಫೈನಲಾಗಿ ಬಂದು ಎಲ್ಲ ಬೆಳಗ್ಗೆ ಹೊತ್ತು ಮೋಡ ಇರ್ತದೆ ಇಲ್ಲಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಮಿಸಿ ಕೈ ಮುಗಿದು, ಏನಿಲ್ಲ ಇದು ಒಡೆದು ಒಳಗೆ ಬಂದಿನ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಸ್ಟಾರ್ಟ್ ಹಾಕದ ಅಷ್ಟೇ.